ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೇನೋ ಬದಲಾವಣೆಗಳಾಗಬಹುದು, ಇನ್ನಷ್ಟು ಒಳ್ಳೇದಾಗಬಹುದು ಅಂತ ಬಂದ್ರಿ. ಸೊ ಈಗ ಯಾರಾದ್ರೂ ನಿಮ್ ಕೇಳ್ತಾರ, ನಿಮ್ಗೆ ಅಲ್ಲಿ ಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನೀವು ಕಾಂಗ್ರೆಸ್ ಜಾಯಿನ್ ಆದ್ರಿ, ಯಾಕೆ ಬಿಡ್ಬೇಕಾಗಿತ್ತು JDS? ಏನಾದರೂ ಮಾಡಿ ನನ್ನ ಕ್ಷೇತ್ರ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನನ್ನ ಅಚಲವಾದಂಥ ನಿರ್ಧಾರವನ್ನು ನಾನು ತಗೊಂಡು ಬಂದಿದ್ದೀನಿ. ಅದಕ್ಕೆ ಬದ್ಧತೆಯಾಗಿಯೇ ಈಗ ಎತ್ತಿನೊಳೆಯಿಂದ 150 ಕೋಟಿ ರೂಪಾಯಿ ಹಣವನ್ನು ತಂದು ಈಗ ಸುಮಾರು 15-20 ಕೆರೆ ನೀರು ತುಂಬಿಸುವಂಥ ಕಾಮಗಾರಿ ನಡೀತಾ ಇದೆ. ಒಂದು ಬರಡು ಪ್ರದೇಶ ಮಾಡಬೇಕು ಅಂತಕ್ಕಂಥ ಉದ್ದೇಶ, ಆಸೆ ಇತ್ತು. ಅದನ್ನು ಮಾಡ್ತಕ್ಕಂಥದ್ದು ಇಂಜಿನಿಯರಿಂಗ್ ಕಾಲೇಜನ್ನು ತರಬೇಕು, ಅದನ್ನು ಪ್ರಾರಂಭ, ಅದನ್ನು ಪೂರ್ಣಗೊಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿದ್ದರೇ ಪ್ರಾರಂಭೋತ್ಸವ ಉದ್ಘಾಟನೆ ಮಾಡಿಸಿದೆ. ಪಾಲಿಟೆಕ್ನಿಕ್ ತರಬೇಕು, ಒಳ್ಳೆಯದೊಂದು ಕೋರ್ಟ್ ಕಟ್ಟಡ ಕಟ್ಟಬೇಕು, ಆಮೇಲೆ ಎಲ್ಲ ಊರಿಗೂ ಕಾಂಕ್ರೀಟ್ ರಸ್ತೆ ಮಾಡಿಸ್ಬೇಕು, ಎಲ್ಲ ಊರಿಗೂ ಉತ್ತಮವಾದಂಥ ರಸ್ತೆಗಳು ಮಾಡಿಸ್ಬೇಕು. ಇದು ನನ್ನ ಆಸೆ ಎಲ್ಲ ಬಹುಶಃ ಆಡಳಿತ ಪಕ್ಷದಲ್ಲಿದ್ದರೆ ಮಾಡ್ಬೋದು ಅನ್ನೋ ಭಾವನೆನ ನನ್ನ 3 ವರ್ಷದ ಶಾಸಕ ಸ್ಥಾನದ ಅನುಭವದಲ್ಲಿ ಆಲೋಚನೆಯನ್ನು ಮಾಡಿ ನಾನು ಅನಿವಾರ್ಯವಾಗಿ ಕ್ಷೇತ್ರದ ಹಿತದೃಷ್ಟಿಯಿಂದಲೇ ನಾನು